ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿನ್ನೂ ಎದ್ದಿಲ್ಲ. ಸಂಡೇ ಆಗಿರೋದ್ರಿಂದ ಅವರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಎದ್ದೇಳಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸ್ಕೂಲ್ ಟೈಮಲ್ಲಾದರೆ ಬೇಗ ಎಬ್ಬರಿಸ್ಬಿಡ್ಬೇಕು, 7 ಗಂಟೆ 6:30 ಅಷ್ಟೊತ್ತಿಗೆ. ಅದಕ್ಕೆ ಇವತ್ತು ಸಂಡೇ ಒಂದಿನಾದರೂ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ನಾನು ಎಬ್ಬರಿಸೋಕೆ ಹೋಗಿಲ್ಲ. ಅವ್ರು ಯಾವಾಗ ಎದ್ದೇಳ್ತಾರೋ ಅವಾಗ ನಾಷ್ಟ ಮಾಡಿಕೊಡ್ತೀನಿ. ನಮ್ಮ ಹಸ್ಬೆಂಡೂ ಟಿಫನ್ ಮಾಡ್ಕೊಂಡು ಹೋದರು. ಅವ್ರ ಮಕ್ಕಳು ಮಲಗಿದ್ದಾರೆ. ಇನ್ನು ನಾನು ಎಬ್ಬಿಸೋಕೆ ಹೋಗಲ್ಲ. ನಾನು ಕೆಲಸ ಮಾಡ್ಕೊತಿರ್ತೀನಿ. ಇನ್ನು ಕಸ ಗುಡಿಸೋದು, ಬಾಗಿಲು ತೊಳೆಯೋದೆಲ್ಲ ಇರುತ್ತಲ್ಲ, ಎಲ್ಲ ಮುಗಿಸ್ಕೊತೀನಿ ಅವ್ರು ಎದ್ದೇಳೋ ಅಷ್ಟೊತ್ತಿಗೆ. ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತು ಸಂಡೇ ಎಲ್ಲ ಸ್ವಲ್ಪ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಚಿಕನ್ ತಂದಿಟ್ಟಿದ್ದಾರೆ. ಆಮೇಲೆ ಮಕ್ಕಳಿಗೆಲ್ಲ ಟಿಫನ್ ಹಾಕ್ಕೊಟ್ಮೇಲೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಮಕ್ಕಳೆಲ್ಲ ಎದ್ದರು. ಅವ್ರಿಗೆ ನಾಷ್ಟ ಹಾಕ್ಕೊಟ್ಟಿದ್ದೀನಿ. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದಿಟ್ಕೊಂಡೆ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರು. ಮತ್ತು ಮನೆಯಲ್ಲೆಲ್ಲ ಆಟ ಸಾಮಾನೆಲ್ಲ ಆಡಿಟ್ಟಿದ್ದಾರೆ. ಈಗ ಅವ್ರು ಆಚೆ ಆಟ ಆಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಬೇಕು. ಚಿಕನ್ ತಂದು ಕೊಟ್ಟಿದ್ರು. ಚಿಕನ್ ಸಾಂಬಾರು ಮಾಡ್ಕೊತೀನಿ. ಚಿಕನ್ ಸಾಂಬಾರು ರೆಸಿಪಿ ನಿಮಗೂ ಶೇರ್ ಮಾಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು. ಪಕ್ಕದಲ್ಲಿ ಹಾಗೇ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ನೀರು ಕಾಯಿ ಅಷ್ಟೊತ್ತಿಗೆ ನಾನು ಸಾಂಬಾರು ಮಾಡಿಟ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ಫ್ರೆಂಡ್ಸ್, ಇವಾಗ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಒಗ್ಗರಣೆಗೆ ಚೆನ್ನಾಗೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಬೇಕು. ಫಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ಚಕ್ಕೆ, ಒಂದು 10 ಲವಂಗ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಇದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಸಣ್ಣ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಬೋದು. ಇದ್ರ ಜೊತೆಗೆ 1 ಸ್ಪೂನು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಧನಿಯಾ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೇ ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಇದನ್ನ ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬಾಡಿದೆ ಟೊಮೊಟೊ ಎಲ್ಲ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಎಲ್ಲ ತಣ್ಣಗಾಗೋಷ್ಟೊತ್ತಿಗೆ ಇಷ್ಟೊತ್ತಿಗೆ ಚಿಕನ್ ಹುರ್ಕೊತೀನಿ. ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ. 1-2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಿಲಿಂಡ್ರ್ ಖಾಲಿ ಆಗೋಯ್ತು ಫ್ರೆಂಡ್ಸ್. ಇವಾಗ ಸಿಲಿಂಡ್ರ್ ಫಿಟ್ ಮಾಡ್ಕೊಬೇಕು. ತೆಗ್ದಿದ್ದೀನಿ ಫ್ರೆಂಡ್ಸ್. ಚಿಕನ್ ಸಾಂಬಾರು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಗ್ಯಾಸ್ ಖಾಲಿ ಆಗೋಯ್ತು. ನಾನು ಫಿಟ್ ಮಾಡಿದೆ, ಆದರೆ ಗ್ಯಾಸ್ ಲೀಕ್ ಆಗ್ತಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದೆ. ಅವ್ರು ಕೆಲಸದಿಂದ ಬಂದು ರೆಡಿ ಮಾಡ್ತಾಯಿದ್ದಾರೆ. ವಾಷರ್ ಏನೋ ಹೋಗಿದೆ ಅಂದ್ಬಿಟ್ಟು ಹೊಸದು ತಗೊಬಂದು ಹಾಕಿದ್ರು. ನೀವು ಅಡುಗೆ ಮಾಡ್ಕೊಳ್ಳೋವಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಗ್ಯಾಸನ್ನೆಲ್ಲ ಸ್ಮೆಲ್ ಬರ್ತಾಯಿದ್ರೆ ಆನ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಆಫ್ ಮಾಡಿ ಇಟ್ಬಿಟ್ಟಿದ್ದೆ ಅವ್ರು ಬರೋವ್ರಿಗೂ. ಅವ್ರು ಬಂದು ರೆಡಿ ಮಾಡಿಕೊಟ್ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬಂದು ಸಿಲಿಂಡ್ರ್ ಹಾಕ್ಕೊಟ್ಟು ಹೋದರು. ಅದೇ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್.
ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇನೆ. ಚಿಕನ್ ಫ್ರೈ ಆಗೋ ಅಷ್ಟೊತ್ತಿಗೆ ಹುರ್ಕೊಂಡಿರೋ ಮಸಾಲೆ ಎಲ್ಲ ರುಬ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಮತ್ತು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಮಸಾಲೆ ರುಬ್ಕೊಂಡು ಆಗಿದೆ. ಇದಕ್ಕೆ 1-2 ಸ್ಪೂನ್ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಚಿಕನ್ನು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 10 ನಿಮಿಷ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರೋ ಖಾರ ಹಾಕ್ಕೊಬೇಕು. ಚಿಕನ್ ಫ್ರೈ ಆಗೋಷ್ಟೊತ್ತಿಗೆ ನೀರು ಅವಾಗಲೇ ಕಾದಿತ್ತಲ್ಲ, ಅದನ್ನು ನಮ್ಮ ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸಿದೆ. ಇವಳಿಗೂ ಮತ್ತು ನನ್ನ ಮಗನಿಗೆ ಮಾಡಿಸಿದ್ದೀನಿ. ದೊಡ್ಡವಳಿಗೊಬ್ಳಿಗೆ ಮಾಡಿಸ್ಬೇಕು, ನೀರು ಇಟ್ಟಿದ್ದೀನಿ. ಮತ್ತೆ ಕಾದ್ಮೇಲೆ ಅವಳಿಗೂ ಮಾಡಿಸ್ಕೋಬೇಕು. ನನ್ನ ಮಗ ಆಚೆ ಆಟ ಆಡೋಕ್ಕೆ ಹೋಗಿದ್ದಾನೆ ಅವ್ರ ಫ್ರೆಂಡ್ಗಳ ಜೊತೆಲಿ. ನೋಡಿ, ನನ್ನ ಮಗನ ಫ್ರೆಂಡ್ಗಳೆಲ್ಲ ದೊಡ್ಡವರೇನೆ. ಟ್ಯೂಷನ್ಗೆ ಅಂತ ಬರ್ತಾರೆ ಫ್ರೆಂಡ್ಸ್ ಮಕ್ಕಳು. ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ದಾನೆ, ಜೊತೆನೇ ಇರ್ತಾನೆ ಯಾವಾಗಲೂ. ಇವಾಗ ಚಿಕನ್ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದು ಬೆಂದ್ಮೇಲೆ ಬೇಕಾದರೆ ಇನ್ನು ಗಟ್ಟಿ ಇದ್ದರೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಇಲ್ಲ ಆದಮೇಲೆ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು 1-2 ವಿಜಿಲ್ ಕುದಿಸ್ಕೊತೀನಿ ಸಾಕು. ಫ್ರೈ ಮಾಡಿದಾಗೆ ಚೆನ್ನಾಗಿ ಬೆಂದಿರುತ್ತೆ. 1 ವಿಜಿಲ್ 2 ವಿಜಿಲ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ನೀರು ಕಾದಿದೆ, ಮಗಳಿಗೆ ಸ್ನಾನ ಮಾಡಿಸ್ಕೋಬೇಕು. ಸಿಕ್ಕಿದಾಗೆಲ್ಲ ತೊಳೆದಿಟ್ಕೊಂಡಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತೀನಿ ಫ್ರೆಂಡ್ಸ್. ಫಸ್ಟ್ ನೈಟ್ ತೊಳೆದಿಟ್ಕೊಂಡಿದ್ದೆ ಇವೆಲ್ಲ. ಬೆಳಗ್ಗೆಯಿಂದ ಇಲ್ಲಿ ಟೈಮ್ ಆಗಲಿಲ್ವಲ್ಲ, ಅಡುಗೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಅದಕ್ಕೆ ಎಲ್ಲ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಇಲ್ಲ ಪಕ್ಕದಲ್ಲೇ ಇದೆ ಸ್ಟ್ಯಾಂಡು, ತೊಳೆದಿಡೋಕ್ಕೂ ಜೋಡಿಸ್ಕೊಳ್ಳೋಕ್ಕೂ ಹತ್ರ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಜೋಡಿಸ್ಕೊಂಡಾಯ್ತು. ಅಡುಗೆ ಮಾಡ್ತಾನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಸಿಂಕಲ್ಲಿ ಪಾತ್ರೆನೇ ಇಟ್ಕೊಳ್ಳಲ್ಲ ನಾನು. ಭಾನುವಾರ ಬಂತಂದರೆ ನಮ್ಮ ಮಕ್ಕಳು ಕೈಗೆ ಸಿಗಲ್ಲ ಫ್ರೆಂಡ್ಸ್. ಆಟ ಆಡೋಕ್ಕೆ ಹೋಗಿದ್ದಾರೆ. ಮಕ್ಕಳಿಗೆಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್, ಸ್ನಾನ ಮಾಡಿಸಿ. ಅಷ್ಟೊತ್ತು ಕುಕ್ಕರ್ ವಿಜಿಲ್ ಇಳ್ದಿದೆ. ಸಾಂಬಾರು ಹೆಂಗಾಗಿದೆ ನೋಡೋಣ ಬನ್ನಿ. ನೋಡಿ, ಈ ಥರ ಕಾಣ್ತಾ ಇದೆ. ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಗಟ್ಟಿಯಾಗಿದೆ. ಗ್ರೇವಿ ಥರ ಇದೆ ಫ್ರೆಂಡ್ಸ್. ಸಾಕು, ಇಷ್ಟು ಬಂದರೆ ಸಾಕು. ಇದೆಲ್ಲ ಪಾತ್ರೆಗೆ ಹಾಕ್ಕೊಂಡು ರೈಸ್ ಇಟ್ಕೊಬಿಟ್ರೆ ಮುಗೀತು ಕೆಲಸ ಅಡುಗೆ ಮನೆಯದು. ಆಮೇಲೆ ಅಷ್ಟೊತ್ತಿಗೆ ಹೂವು ಬರುತ್ತೆ, ಕಟ್ಕೊಬೇಕು. ಮಕ್ಕಳು ಬರೀ ಆಟ ಆಡೋದೇ ಇವತ್ತೆಲ್ಲನೂ. ನಮ್ಮ ಮಗ ನೋಡಿ ಬೀರು ರಿಪೇರಿ ಮಾಡ್ತಾ ಇದ್ದಾನೆ. ಹಾಯ್ ಬೋತಿನಲ್ಲ ಪಪ್ಪು, ತಾತ ಹಾಯ್ ಅಣ್ಣ. ಹಾಯ್ ಫ್ರೆಂಡ್ಸ್ ಅನ್ನು ಹೇಳವ. ಹಾಯ್ ಫ್ರೆಂಡ್ಸ್. ಬೇಗ ರಿಪೇರಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಗಿದ್ದಾನೆ ಅವನು. ಫ್ರೆಂಡ್ಸ್, ಸಾಂಬಾರೀಗ ಬೇರೆ ಪಾತ್ರೆಗೆ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡೆ. ಇದು ಸಾಕು ಕುದ್ದಿರೋದು. ಇದನ್ನ ಎತ್ತಾಬಿಟ್ಟು ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಆಗಿದೆ. ರೈಸ್ ಆದಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಡ್ತೀನಿ. ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರನ್ನು ಬಂದರು ಊಟಕ್ಕೆ. ಹಾಕ್ಕೊಟ್ಟಿದ್ದೀನಿ ಮಕ್ಕಳಿಗೆಲ್ಲರಿಗೂ. ಎಲ್ಲ ಊಟ ಮಾಡ್ತಾಯಿದ್ದಾರೆ. ನನ್ನ ಮಗ ನೋಡಿ ಅವನೇ ಕೂತಿದ್ದಾನೆ ತಿನ್ನಕ್ಕೆ. ನಾನು ಹಾಕ್ಕೊಂಡಿದ್ದೀನಿ. ಊಟ ಮಾಡಬೇಕು ಇವಾಗ. ಟೈಮ್ ಆಗೋಯ್ತು ಊಟಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ಮುಗಿಸ್ಕೊಂಡ್ವಿ. ಅವರ ಅಪ್ಪ ಕೆಲ್ಸಕ್ಕೆ ಹೊರಟ್ರು. ಇವರು ಐಸ್ ಕ್ರೀಮ್ ಬೇಕು ಅಂದ್ಬಿಟ್ಟು ತಗಸ್ಕೊಂಡು ತಿಂತಾ ಇದ್ದಾರೆ 3 ಜನನು. ನನಗೆ ಇವಾಗ ಹೂವು ಕೊಟ್ಟಿದ್ದಾರೆ, ಕಟ್ಕೊಬೇಕು. ಹೂವು ಕಟ್ಟೋಕ್ಕೆ ಒಂದು 4 ಅವರ್ ಆಗುತ್ತೆ. ಅಡುಗೆ ಎಲ್ಲ ಮುಗ್ದಿದೆಯಲ್ಲ, ಇನ್ನೇನು ಚಿಂತೆ ಇಲ್ಲ ನನಗೆ.
ಸಂಜೆ ಆಗುತ್ತೆ ಹೂವು ಕಟ್ಟೋ ಅಷ್ಟೊತ್ತಿಗೆ. ಹೂವು ಕಟ್ ಮುಗಿಸ್ಕೊಂಡು ಮತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಇನ್ನೂ ಹೂವು ಕಟ್ಟಿದ್ದು ಮುಗ್ದಿಲ್ಲ. 2 kg ಕಟ್ಟೋದು ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಅದು 4 ಅವರ್ 5 ಅವರ್ ಆಗುತ್ತೆ 2 kg ಕಟ್ಟೋಕ್ಕೆ. ಇನ್ನೇನು ಮನೇಲಿ ಕೂತ್ಕೊಂಡು ಏನು ಮಾಡೋದು, ಇದಿಲ್ಲ, ಮನೆ ಖರ್ಚಿಗೆ ಬೇಕಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಡೈಲಿ ಇಸ್ಕೊಂಡು ಕಟ್ತೀನಿ. ಯಾವಾಗಾದರೂ ಒಂದೊಂದು ದಿನ ಇರಲ್ಲ ಹೂವು, ಮನೆ ಖರ್ಚಿಗಾಗುತ್ತೆ. ಈಗ ಮನೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಾನು ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಸರಿ ಇತ್ತು. ಇವಾಗ ಮನೇಲೇ ಇದ್ದೀನಲ್ಲ, ಪ್ರಾಬ್ಲಮ್ಗಳು ಜಾಸ್ತಿ. ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಇದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ. ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ನೀವು ನಮ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಬೆಳೆಯೋ ಥರ ಮಾಡಿ. ನೀವೇ ಚಾನಲ್ನ ಬೆಳೆಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಹೂವು ಕಟ್ ಮುಗಿಸ್ಕೊಂಡ. ಈಗ ನಮ್ಮ ಹಸ್ಬೆಂಡು ಕೆಲಸದಿಂದ ಬರ್ತಾ ಫ್ರೂಟ್ಸ್ ತಂದಿದ್ರು, ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಿಂದ್ಬಿಟ್ಟು ನಾನು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಪಾತ್ರೆ ತೊಳ್ಕೊಬೇಕು, ಸ್ವಲ್ಪ ಇದೆ. ಇದು ಮಧ್ಯಾಹ್ನ ಸಾಂಬಾರು ಇದೆಯಲ್ಲ, ಚಿಕನ್ ಸಾಂಬಾರಿಗೆ ಚಪಾತಿ ಮಾಡು ಅಂತ ಹೇಳೋಗಿದ್ದಾರೆ. ಅದಕ್ಕೆ ಹಿಟ್ಟೆಲ್ಲ ಕಲಸಿಟ್ಕೊಬೇಕು. ಫ್ರೂಟ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೂಟ್ ತಿಂದಾಯಿತು, ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಳಂತ ಬಂದೆ ಅಡುಗೆ ಮನೆಗೆ. ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಗೋಧಿ ಹಿಟ್ಟು ಕಲಸಿಟ್ಕೊತೀನಿ. ಸಾಂಬಾರು ಇದೆಯಲ್ಲ, ಅದಕ್ಕೆ ಬಿಸಿ ಮಾಡಿಕೊಂಡ್ರೆ ಅವ್ರು ಬಂದಿದ್ದ ತಕ್ಷಣ ಚಪಾತಿ ಹಾಕ್ಕೊಡೋಕ್ಕೆ ಈಸಿ ಆಗುತ್ತೆ. ಫಸ್ಟು ಪಾತ್ರೆ ತೊಳೆದು ಇಟ್ಕೊಂಡ್ಬಿಡ್ತೀನಿ. ನನ್ನ ಚಿಕ್ಕ ಮಗಳು ಮಗ ಎಲ್ಲ ನಮ್ಮ ಅಣ್ಣನ ಮನೆಗೆ ಹೋಗಿದ್ದಾರೆ. ಇವತ್ತು ರಜೆ ಇದೆಯಲ್ಲ, ಸಂಜೆ ಹೋದರು, ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ. ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದ ಹಣ್ಣುಗಳ್ನೆಲ್ಲ ಈ ಥರ ಗಾಜಿನ ಬೌಲ್ಗೆ ಹಾಕಿ ಇಟ್ಬಿಡ್ತೀನಿ. ಮಕ್ಳಿಗೆ ಯಾವಾಗ ಬೇಕೋ ಹೋಗಿ ತಿನ್ಕೊತಾರೆ. ಇಲ್ಲ ಸ್ಕೂಲಿಗೆ ಬೇಕಂದರೆ ತೊಗೊಂಡೋಗ್ತಾರೆ. ಬ್ರೇಕ್ ಇರುತ್ತಲ್ಲ ಆವಾಗ ತಿನ್ಕೊತಾರೆ. ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ರೇಷನ್ ಏನೇನು ತಂದಿದ್ದಾರೆ ಅಂದರೆ ಬೆಲ್ಲ ತಂದಿದ್ದಾರೆ, ಮೈದಾ ಹಿಟ್ಟು, ಕಡಲೆಕಾಳು, ಅಕ್ಕಿ, ಬಾಸುಮತಿ ಅಕ್ಕಿ, ಕಡಲೆ ಬೀಜ, ಪಾತ್ರೆ ಉಜ್ಜೋ ಬ್ರಷು, ಕಾಬೂಲ್ ಕಡಲೆಕಾಳು, ಗುಂಟೂರು ಮೆಣಸಿನ್ಕಾಯಿ, ಪುಳಿಯೋಗರೆ ಪ್ಯಾಕೆಟು 3 ತಂದಿದ್ದಾರೆ. ಇದು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ, ಇದು ಚಿರೋಟಿ ರವೆ, ವೀಲ್ ಪೌಡರ್ 2, ಇದು ಬಿಸಿ ರವೆ, ತೊಗರಿಬೇಳೆ, ಕಡಲೆಬೇಳೆ 1 kg ಏನೋ ತಂದಿದ್ದಾರೆ, ಸಕ್ಕರೆ 2 kg, ಉದ್ದಿನ ಕಾಳು, ಅವಲಕ್ಕಿ 2 kg, ಹೆಸರು ಕಾಳು, ಗೋಧಿ ಹಿಟ್ಟು 5 kg ತಂದಿದ್ದಾರೆ. ಸಣ್ಣ ಐಟಮ್ಸು ಇವೆಲ್ಲ 1 ತಿಂಗಳು 2 ತಿಂಗಳಿಗಾಗುತ್ತೆ ಫ್ರೆಂಡ್ಸ್. ರೇಷನ್ ನಮಗೆ ಬೇಕಂದರೆ ಮಧ್ಯೆ ಅಂಗಡಿ ತಗೋತೀವಿ ಫ್ರೆಂಡ್ಸ್. ನೆನ್ನೆ ತಂದಿದ್ದ ರೇಷನ್ ಇನ್ನೂ ನಾನು ಜೋಡಿಸ್ಕೊಂಡಿಲ್ಲ, ಹಾಗೆ ಚೀಲದಲ್ಲಿದೆ ನೋಡಿ, ಹಂಗೆ ಇದೆ. ಈಗ ಬಕೆಟ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಷ್ಟು ಹಾಕಿಟ್ಕೊಂಡು ಮಿಕ್ಕಿದ್ದು ಚೀಲದಲ್ಲೇ ಎತ್ತಿಡ್ತೀನಿ ಮೇಲ್ಗಡೆ ಫ್ರೆಂಡ್ಸ್. ಇವಾಗ ರೇಷನ್ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು, ಸಾಂಬಾರು ಬಿಸಿ ಮಾಡ್ಕೊಳ್ಳೋಣ ಅಂತ ಬಂದೆ. ಚಪಾತಿಗೆ ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಗ್ರೇವಿ ಇತ್ತು, ಅದಕ್ಕೆ 1 3 ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ನೋಡಿ. ಮೊಟ್ಟೆ ಹೊಡೆದು ಹಾಕ್ಕೊಂಡು
ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ. ನಾನು ಯಾವಾಗಲೂ ಈ ಥರ ಗ್ರೇವಿ ಇದ್ದರೆ ಈ ಥರನೇ ಮಾಡೋದು. ಚಪಾತಿ ಮಾಡ್ಕೊಂಬಿಡ್ತೀನಿ, ಅದಕ್ಕೆ ಒಂದು 2-3 ಮೊಟ್ಟೆ ಹೊಡೆದು ಹಾಕ್ಕೊತೀನಿ. ಇವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಫೈನಲಿ ಈ ಥರ ರೆಡಿಯಾಗಿದೆ. ಈ ಥರ ಗಟ್ಟಿ ಬಂದಿದೆ. ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಮಾಡ್ಕೊಬೇಕು. ಹಂಚಿಟ್ಕೊಂಡಿದ್ದೀನಿ, ಚಪಾತಿ ಮಾಡಿ ಹಾಕ್ಕೊಡ್ತೀನಿ. ಈಗ ಬಂದರು ಮಕ್ಕಳು ನಮ್ಮ ಅಣ್ಣನ ಮನೆಯಿಂದ. ನಮ್ಮ ಅಣ್ಣನ ಮನೆಗೆ ಹೋದರೆ ಬರೋದಿಲ್ಲ ಅಂತಾರೆ. ನಮ್ಮ ಅಣ್ಣನ ಕಂಡ್ರೆ ಇಷ್ಟ ಇವನಿಗೆ ತುಂಬ. ಏನು ತಿಂದೆ ಮಾಮ ಮನೇಲಿ? ಏನು ಊಟ? ಚಿಕನ್ ಊಟ ತಿಂದ? ಮಾಮ ತಿನ್ಸ್ತಾ? ನೀನೇ ತಿಂದ? ಗುಡ್ ಪಾಪ ನೀನು. ಸರಿ ಬಾ, ಅಪ್ಪಂಗೆ ಚಪಾತಿ ಹಾಕ್ಕೊಡೋಣ. ನೀನು ತಿಂದಲ್ಲ ಮಾಮ ಮನೇಲಿ? ಬೇಕಾ? ಸರಿ ಹಾಕ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಗ್ರೇವಿ. ಚಪಾತಿ ಹಾಕ್ಕೊಡ್ತಾ ಇದ್ದೀನಿ ಈಗ ಊಟ ಮಾಡೋಕ್ಕೆ. ತಿನ್ನು ಬಾ, ಸರ್ತಿ ನಿಂಗೆ ಹಾಕ್ಕೊಡ್ತೀನಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್, ಮಕ್ಕಳೆಲ್ಲ ತಿಂದು ಆಟ ಆಡ್ಕೊತಾ ಇದ್ದಾರೆ. ನಂದಿನ್ನ ಬಟ್ಟೆ ಮಡ್ಚಿಡೋ ಕೆಲಸ ಮುಗ್ದಿಲ್ಲ. ಅದು ಇವತ್ತು ಮಾಡ್ಕೊಳ್ಳಲ್ಲ, ನಾಳೆ ಮಾಡ್ಕೊತೀನಿ. ಇವತ್ತಿಷ್ಟು ಕೆಲಸ ಮಾಡಿ ಸಾಕಾಗಿದೆ. ನನ್ನ ಮಗನಿಗೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವ್ಲಾಗ್ ನಿಮ್ಗೇನಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.